ನಗರದಲ್ಲಿ ಹೆಚ್ಚು ಪ್ರವಾಸಿಗರು ಆಗಮಿಸುವ ಹಿನ್ನೆಲೆ ಜಿಲ್ಲೆಯಲ್ಲಿ ವ್ಯಾಪಕ ಅಭಿವೃದ್ಧಿಯ ಹೆಸರಿನಲ್ಲಿ ಹಲವು ಪ್ರವಾಸಿ ತಾಣಗಳ ಅಭಿವೃದ್ಧಿ ಹಾಗೂ ವಿವಿಧ ಹಲವು ಹೋಟೆಲ್ಗಳು ತಲೆ ಎತ್ತುತ್ತಿವೆ. ಆದರೆ ನಗರದಲ್ಲಿ ಕೆಲವು ಬಡಾವಣೆಗಳಲ್ಲಿ ರಸ್ತೆಗಳು ಅಭಿವೃದ್ಧಿ ಕಾಣದೆ ಹಾಗೆ ಉಳಿದಿದೆ. ಹೀಗೆ ನಗರದ ಗೌರಿಬೀದಿಯಲ್ಲಿರುವ ಮುನೀಶ್ವರ ದೇವಾಲಯದ ಮುಂಭಾಗದಲ್ಲಿರುವ ಚರಂಡಿಯಲ್ಲಿ ಕೆಲ ದಿನಗಳಿಂದ ಕಸವೆಲ್ಲ ನಿಂತಿದ್ದು, ಚರಂಡಿಯಲ್ಲಿ ಹೋಗಬೇಕಾದ ನೀರು ರಸ್ತೆಯಲ್ಲಿ ಹರಿಯುವಂತಹ ಪರಿಸ್ಥಿತಿ ಉಂಟಾಗಿದೆ. ಇದರಿಂದ ಈ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರು ಹಾಗೂ ಮುನೀಶ್ವರ ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳು ಚರಂಡಿಯ ದುರ್ವಾಸನೆಯಿಂದ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಅಲ್ಲದೆ ಮುಖ್ಯವೇನೆಂದರೆ ಮುನೀಶ್ವರ ದೇವಾಲಯದ ಬಳಿಯಲ್ಲಿರುವ ಅಂಗನವಾಡಿಯ ಕೇಂದ್ರವಿದ್ದು ಸುಮಾರು 30ಕ್ಕೂ ಹೆಚ್ಚು ಪುಟಾಣಿಗಳು ಅಂಗನವಾಡಿಗೆ ಬರುತ್ತಿದ್ದು, ಈ ಮಕ್ಕಳು ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಅಂಗನವಾಡಿ ಕಾರ್ಯಕರ್ತೆಯಾದ ಗೀತಾ ಅವರು ಸಂಘದೊಂದಿಗೆ ತಿಳಿಸಿದ್ದಾರೆ. 31 ಮಕ್ಕಳು ಹಾಜರಾಗ್ತಾ ಇದ್ದಾರೆ. ನಮಗೆ ಇಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಒಂದು ಡ್ರೈನೇಜ್ ನಮ್ಮ ಅಂಗನವಾಡಿ ಮುಂದೆನೆ ಒಂದು ಹರಿದು ಬರ್ತಾ ಇದೆ. ಅದು ರಾಜದರ್ಶನ್ ಹೋಟೆಲ್ ಅವ್ರದ್ದು ಡ್ರೈನೇಜ್. ಅದರಿಂದ ನಮಗೆ ಇಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಇದರಿಂದ ತುಂಬಾ ಸೊಳ್ಳೆಗಳು ಉತ್ಪತ್ತಿಯಾಗಿ ಮಕ್ಕಳಿಗೆ ನಿದ್ರೆ ಮಾಡ್ತಾ ಇರುವಾಗ ಒಂದು ಕಚ್ಚುತ್ತದೆ. ನಾನು ನಗರಸಭೆಯವರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೇನೆ, ಡ್ರೈನೇಜ್ ಅನ್ನು ಕ್ಲೋಸ್ ಮಾಡಿ ಅಂತೇಳಿ. ಅದರಿಂದ ಅವರು ಏನು ಇದರ ಬಗ್ಗೆ ಏನು ಕ್ರಮ ಕೈಗೊಂಡಿಲ್ಲ. ಇದಕ್ಕೆ ನಗರಸಭೆಯವರು ಸ್ವಲ್ಪ ಈ ಕಡೆ ದೃಷ್ಟಿ ಹಾಯಿಸಿ ಮಕ್ಕಳು ಆ ಕಡೆ ಚರಂಡಿಗೆ ಬೀಳದಂತೆ, ಆಮೇಲೆ ಈ ಗಬ್ಬು ವಾಸನೆ ಬಾರದಂತೆ ತಡೆಗಟ್ಟಬೇಕು. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ನಗರಸಭೆ ಮಾತ್ರ ನಿದ್ರಿಸುತ್ತಿದೆಯೇ ಎಂಬ ಪ್ರಶ್ನೆ ಮೂಡುತ್ತದೆ. ಈ ಚರಂಡಿಯನ್ನ ಸರಿಪಡಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಈ ಚರಂಡಿಯಿಂದಲೇ ಹರಡುವ ಸಾಧ್ಯತೆ ಹೆಚ್ಚಾಗಿದೆ. ಇದೇ ಸಂದರ್ಭ ಅಂಗನವಾಡಿ ಕೇಂದ್ರಕ್ಕೆ ನೆದರ್ಲ್ಯಾಂಡ್ನ ಯೂನಿವರ್ಸಿಟಿ ಆಫ್ ದ ಅಪ್ಲೈಡ್ ಸೈನ್ಸ್ ಅಂಡ್ ಕಮ್ಯುನಿಕೇಷನ್ ವಿದ್ಯಾರ್ಥಿಗಳು ಸಂಶೋಧನೆಗೆ ಆಗಮಿಸಿದ ಸಂದರ್ಭ ಸಂಗಮದೊಂದಿಗೆ ಮಾತನಾಡಿ, ಜಿಲ್ಲೆಯ ಪ್ರಕೃತಿಯ ಸೌಂದರ್ಯ ನಿಜಕ್ಕೂ ಬಹಳಷ್ಟು ಸುಂದರವಾಗಿದೆ. ನಾವು ಬೆಂಗಳೂರು ಹಾಗೂ ವಿವಿಧೆಡೆ ಸಂಶೋಧನೆಗೆ ತೆರಳಿದ್ದೇವೆ. ಆದರೆ ಕೊಡಗಿನಂತಹ ನೈಸರ್ಗಿಕ ಪರಿಸರವನ್ನ ಕಂಡಿರಲಿಲ್ಲ. ನಿಜಕ್ಕೂ ಕೊಡಗು ಜಿಲ್ಲೆ ಒಂದು ಅಪೂರ್ವ ಜಿಲ್ಲೆ ಎಂದು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. And I think it's better than the Netherlands because they're much more involved with the children and they're not just a number. And I like India very much and I hope to stay here for a couple of more days. ಇನ್ನಾದರೂ ನಮ್ಮ ನಗರಸಭೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ವಿವಿಧ ಹೊರದೇಶಗಳಿಂದ ಹಲವಾರು ವಿದ್ಯಾರ್ಥಿಗಳು ಸಂಶೋಧನೆಗೆಂದು ನಮ್ಮ ಜಿಲ್ಲೆಗೆ ಆಗಮಿಸಿರುತ್ತಾರೆ. ಇಂಥವರು ತಮ್ಮ ದೇಶಗಳಿಗೆ ತೆರಳಿ ಜಿಲ್ಲೆಯ ಕುರಿತು ಒಳ್ಳೆಯ ವಿಚಾರಗಳನ್ನ ಮಂಡಿಸುವಂತಾಗಬೇಕು ಹೊರತು ಇಲ್ಲಿನ ಸಮಸ್ಯೆಗಳನ್ನ ಚರ್ಚಿಸುವಂತಾಗಬಾರದು. ಆದ್ದರಿಂದ ಸುದ್ದಿ ತಿಳಿದ ತಕ್ಷಣವೇ ನಮ್ಮ ನಗರಸಭೆಯು ಮೂಲ ಸೌಲಭ್ಯಗಳನ್ನ ಸರಿಪಡಿಸುವಂತಾಗಬೇಕು. ಇದರಿಂದ ನಮ್ಮ ಜಿಲ್ಲೆಗೆ ಹೆಚ್ಚಿನ ಕೀರ್ತಿ ಲಭಿಸುವುದರೊಂದಿಗೆ ನಮ್ಮ ದೇಶವು ಪ್ರಖ್ಯಾತಿ ಹೊಂದುವುದರಲ್ಲಿ ಸಂಶಯವಿಲ್ಲ. ಸುದ್ದಿ ಸಂಗಮಕ್ಕಾಗಿ ಸ್ಪೆಷಲ್ ರಿಪೋರ್ಟ್ ಪ್ರವೀಣ್ ಮತ್ತು ಭರತ್ ಮಡಿಕೇರಿ.